ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಕೆಲವೊಮ್ಮೆ ಎಲ್ಲವೂ ಮುಗಿದು ಹೋಯಿತು ಅನಿಸುವ ಕ್ಷಣಗಳು ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬರುತ್ತದೆ. ಎಷ್ಟೇ ಪ್ರಯತ್ನ ಮಾಡಿದರೂ ಫಲ ಸಿಗದೇ ಇರಬಹುದು. ನಮ್ಮ ಕನಸುಗಳು ದೂರವಾಗುತ್ತಿರುವಂತೆ ಕಾಣಬಹುದು. ಕೆಲವರು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ, ಕೆಲವರು ನಮ್ಮನ್ನು ಕಡಿಮೆ ಅಂದಾಜು ಮಾಡುತ್ತಾರೆ. ಆಗ ಮನಸ್ಸಿಗೆ ಒಂದೇ ಪ್ರಶ್ನೆ ಬರುತ್ತದೆ, ನಾನು ನಿಜವಾಗಿಯೂ ಸೋತು ಬಿಟ್ಟೆನಾ ಎಂದು. ಆದರೆ ನೆನಪಿಟ್ಟುಕೊಳ್ಳಿ, ಸೋಲು ಎಂಬುದು ಅಂತ್ಯವಲ್ಲ, ಅದು ಯಶಸ್ಸಿನ ದಾರಿಯಲ್ಲಿ ಬರುವ ಒಂದು ಪಾಠ ಮಾತ್ರ. ಇಂದು ನೀವು ಅನುಭವಿಸುತ್ತಿರುವ ಕಷ್ಟ ನಾಳೆ ನಿಮ್ಮನ್ನು ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಬಹುದು. ಬೀಳುವುದು ತಪ್ಪಲ್ಲ, ಆದರೆ ಬಿದ್ದ ಜಾಗದಲ್ಲಿಯೇ ಉಳಿಯುವುದು ತಪ್ಪು. ಒಂದು ಬೀಜವನ್ನು ನೆಲದಲ್ಲಿ ಹೂತಾಗ ಅದು ಕತ್ತಲೆಯಲ್ಲಿಯೇ ಇರುತ್ತದೆ, ಆದರೆ ಅದೇ ಬೀಜ ನಿಧಾನವಾಗಿ ಬೆಳೆಯುತ್ತದೆ, ಮರವಾಗುತ್ತದೆ ಮತ್ತು ಸಾವಿರಾರು ಜನರಿಗೆ ನೆರಳು ನೀಡುತ್ತದೆ. ಹಾಗೆಯೇ ಇಂದು ನೀವು ಕಷ್ಟದಲ್ಲಿದ್ದರೆ ಅದು ನಿಮ್ಮ ಜೀವನದ ಅಂತ್ಯವಲ್ಲ, ಅದು ನಿಮ್ಮ ಬೆಳವಣಿಗೆಯ ಆರಂಭವಾಗಿರಬಹುದು. ಜನರು ನಿಮ್ಮನ್ನು ನಂಬದೇ ಇರಬಹುದು, ನಿಮ್ಮ ಕನಸುಗಳನ್ನು ನೋಡಿ ನಗಬಹುದು, ಆದರೆ ನಿಮ್ಮ ಮೇಲೆ ನೀವು ನಂಬಿಕೆ ಕಳೆದುಕೊಳ್ಳಬೇಡಿ. ನಿಮ್ಮ ಜೀವನವನ್ನು ಬದಲಾಯಿಸುವ ಶಕ್ತಿ ನಿಮ್ಮೊಳಗಿದೆ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡಿ. ಸಣ್ಣ ಹೆಜ್ಜೆಗಳು ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತವೆ. ಇಂದು ಮಾಡಿದ ಪ್ರಯತ್ನ ನಾಳೆ ಫಲ ಕೊಡಬಹುದು. ಆದ್ದರಿಂದ ತಾಳ್ಮೆ ಇರಲಿ, ನಂಬಿಕೆ ಇರಲಿ. ಪರಿಶ್ರಮವನ್ನು ಎಂದಿಗೂ ನಿಲ್ಲಿಸಬೇಡಿ. ನೆನಪಿಡಿ, ಸೋತವನು ಸೋಲಿನಿಂದ ಮುಗಿಯುವುದಿಲ್ಲ, ಪ್ರಯತ್ನವನ್ನು ಬಿಟ್ಟಾಗ ಮಾತ್ರ ಅವನು ನಿಜವಾಗಿಯೂ ಸೋಲುತ್ತಾನೆ. ಆದ್ದರಿಂದ ಎಷ್ಟೇ ಕಷ್ಟ ಬಂದರೂ ಮತ್ತೆ ಎದ್ದು ನಿಲ್ಲಿ. ನಿಮ್ಮ ಕನಸುಗಳಿಗಾಗಿ ಹೋರಾಡಿ. ಒಂದು ದಿನ ನಿಮ್ಮ ಯಶಸ್ಸೇ ನಿಮ್ಮನ್ನು ಅವಮಾನಿಸಿದವರಿಗೆ ಪ್ರತ್ಯುತ್ತರ ನೀಡುತ್ತದೆ. ಧನ್ಯವಾದಗಳು. ನಿಮ್ಮ ಮೇಲೆ ನಂಬಿಕೆ ಇಡಿ, ನಿಮ್ಮ ಸಮಯ ಖಂಡಿತವಾಗಿಯೂ ಬರುತ್ತದೆ.